ನಿಮಗೆ ಕ್ರಿಕೆಟ್ ಅಂದ್ರೆ ಎಷ್ಟು ಇಷ್ಟ ಅಂತ ನಮ್ಗೆಲ್ಲರಿಗೂ ಗೊತ್ತು ಸರ್. ತುಂಬಾ ಪ್ಯಾಷನೇಟ್ ನೀವು. ಫಸ್ಟಿಗೆ ನಾನು ಚೆನ್ನೈ ಮ್ಯಾಚಿಗೆ ಬರ್ತೀನಿ. ವಿನ್ನಿಂಗ್ ಶಾಟ್ ಆಫ್ ಸೈಡ್ ಹೊಡಿತೀರಾ, ಆ ಮೂಮೆಂಟ್ ಏನು ನೋಡ್ತಾ ಇದ್ರು ಸರ್? ನಿಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ರು. ವಾಟ್ ವಾಸ್ ಗೋಯಿಂಗ್ ಆನ್ ಇನ್ ಯೋರ್ ಮೈಂಡ್? ಆಕ್ಚುಲಿ ಚೆನ್ನೈ ಮ್ಯಾಚ್ ನಡಿಬೇಕಾದ್ರೆ ನಾನು ಸುಳ್ಳು ಹೇಳಲ್ಲ, ಕಾಮೆಸ್ಟ್ ಇದ್ದಿದ್ದು ಆ ಮೂಮೆಂಟ್ ಅಲ್ಲಿ JK ಹಾಗೂ ನಾನಿದ್ರೆ ಎಲ್ಲರಿಗೂ ಹೊರಗಡೆ ಕೂತಿರೋರು ಟೆನ್ಷನ್ ಇದ್ದೇ ಇರುತ್ತೆ. ಇನ್ಫ್ಯಾಕ್ಟ್ ನಾನೇ ಡಗ್ಔಟ್ ಅಲ್ಲಿ ಇದ್ರು ಐ ಥಿಂಕ್ ಐ ವುಡ್ ಹ್ಯಾವ್ ಬೀನ್ ವರಿಡ್. ಬಟ್ ಐ ಗೆಸ್ ತುಂಬಾ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿತ್ತು ಅಂಡ್ ಐ ಬಿಲೀವ್ ಇನ್ JK ಅ ಲಾಟ್. ಅವರು ನೀವು ಅನ್ಕೊಂಡಂಗೆ ತುಂಬಾ ಹಿಡಿಕೊಂಡು, ನಾನು ಆಕ್ಚುಲಿ ಒಂದು ಬಹಳ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ದ ಡೇ ಹಿ ಪರ್ಫಾರ್ಮ್ಸ್ ಐ ನೋ ವಾಟ್ ಹಿ ಇಸ್ ಕೇಪಬಲ್ ಆಫ್. ಅಂಡ್ ನಂದೊಂಥರ ತುಂಬಾ ರಿಲೈ ಆಗುವಂತ, ತುಂಬಾ ಐ ಕ್ಯಾನ್ ರಿಲೈ ಆನ್ ಎನಿ ಟೈಮ್, ಕೀಪಿಂಗ್ ಅಸೈಡ್ ಆಲ್ ದಿ ಅದರ್ ಟ್ಯಾಲೆಂಟ್ಸ್ ನಾನು ಹೇಳ್ತಾ ಇರೋದು. ಈ ಮೂಮೆಂಟ್ ಅಲ್ಲಿ JK ನಾನು ತುಂಬಾ ಮಾತಾಡ್ಕೊಂಡ್ವಿ ಅಂಡ್ ನಾವು ಒಬ್ಬರಿಗೊಬ್ಬರು ಅಂದ್ರೆ ತುಂಬಾ ಪ್ರೀತಿಯಿಂದ ಮಾತಾಡೋ ಮಾತುಗಳು ತುಂಬಾ ಚೆನ್ನಾಗಿತ್ತು. ಅದೆಲ್ಲ ಮಾತಾಡ್ಕೊಂಡು ಎಲ್ಲಿ JK ಬನ್ನಿ, ಈ ಡಿಸರ್ವ್ಸ್ ಅ ವೆರಿ ಬಿಗ್ ಅಪ್ಲಾಸ್ ಫಾರ್ ದಟ್. ಹೇಳ್ಕೊಂತಾನೆ ಇದ್ವಿ. ಬಟ್ ಒಂದು ಎಷ್ಟೇ ಸ್ಕೋರ್ ಬೇಕಿದ್ರು ಈ ಓವರ್ ಬೇಡ, ಈ ಓವರ್ 8 ರನ್, ಈ ಓವರ್ 10 ರನ್, ಈ ಓವರ್ ಇಷ್ಟೇ ಸಾಕು, ಇಷ್ಟೇ ಸಾಕು, ಇಷ್ಟೇ ಸಾಕು. ಆ ಮೂಮೆಂಟ್ ಅಲ್ಲಿ ನಾನು CCL ಅಲ್ಲಿ ಬಹಳ ಇಷ್ಟಪಡುವಂತ ಒಬ್ಬ ಪ್ಲೇಯರ್ ಅಂದ್ರೆ ವಿಕ್ರಾಂತ್. ಒನ್ ಆಫ್ ದಿ ಫೈನೆಸ್ಟ್ ಪ್ಲೇಯರ್ಸ್ ವಿ ಹ್ಯಾವ್ ಇನ್ ಎಂಟೈರ್ CCL ಅಂತ ಹೇಳಿ ಇಷ್ಟಪಡ್ತೀನಿ. ನಾವು ಡಿಸೈಡ್ ಮಾಡಿದ್ದು ಆ ಟೀಮಿನ ಫ್ಯೂಸ್ ಬಾಕ್ಸ್ ಇಂದನೇ ಹೋಗೋಣ ಅಂತ. ಬಿಕಾಸ್ ಐ ಥಿಂಕ್ ಆದವ್ ಅಂತ ಇನ್ನೊಬ್ರು ಬೌಲರ್ ಇದ್ರು, ಅವ್ರು ಎಷ್ಟೇ ನಾವು ಹೊಡೆಯಕ್ಕೆ ಹೋದ್ರು ಮ್ಯಾಕ್ಸಿಮಮ್ ಒಂದು 2 ಬೌಂಡ್ರಿ ಹೊಡಿಬೇಕು, ಇಷ್ಟು ಕೂಡ ಬೌಲರ್. ವಿಕ್ಕಿ ಅವ್ರದ್ದು ಬೌಲಿಂಗ್ ಅಂದ್ರೆ ವಿಕ್ರಾಂತ್ ಅವ್ರ ಬೌಲಿಂಗ್ JK ಬ್ಯಾಟಿಂಗ್ ಸ್ಟೈಲ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಈಸ್ ಒಂದು ಸ್ವಲ್ಪ ಓವರ್ ಕವರ್ಸ್ ಎಲ್ಲ ಚೆನ್ನಾಗಿ ಹೊಡಿತಾರೆ. ವಿ ಆರ್ ವೇಟಿಂಗ್ ಫಾರ್ ಹಿಸ್ ಬೌಲಿಂಗ್. ಆ ಓವರ್ ಆಗಬೇಕು, ಇಲ್ಲ ಆಗಲ್ಲ, 2 ಡಿಸೈಡ್ ಆಗಿತ್ತು. ಅಲ್ಲಿವರೆಗೂ ವಿಲ್ ಕೀಪ್ ಆರ್ ಹೆಡ್ ಕೂಲ್ ಅಂತ. ಆಸ್ ಪ್ಲಾನ್ಡ್ ಐ ಥಿಂಕ್ again nature conspires ಅನ್ನಕ್ಕೆ JK got us act together at the right time. ಆರಾಮಾಗಿ ಆಡ್ಕೊಂಡು ಬಂದ್ವಿ. ಅಂಡ್ ನಾಟ್ ಟು ಫರ್ಗೆಟ್, ಇದ್ರ ಮಧ್ಯದಲ್ಲಿ ಇವನ್ ಪ್ರತಾಪ್ ಅವರು ಆದವರಿಗೆ ಲಾಸ್ಟ್ ಅಲ್ಲಿ ಒಂದು ಬೌಂಡ್ರಿ ಹೊಡೆದಾಗ ವೆರಿ ಕಾಮ್ ಶಾಟ್. ಅಲ್ಲೂ ಫಾರ್ವರ್ಡ್ ಹೋಗಿ ಎತ್ತು ಬಿಡಕ್ಕೆ ಎಲ್ಲರೂ ಟ್ರೈ ಮಾಡ್ತಾರೆ. ಬಿಕಾಸ್ ಆ ಸೆಂಟ್ರಲ್ ಆಡೋದು ಎಷ್ಟೋ ಜನ ಕ್ರಿಕೆಟ್ ಆಡಿದ್ದೀವಿ, KCC ಆಡಿರ್ಬೋದು, ರಾಜ್ ಕಪ್ ಆಡಿರ್ಬೋದು. ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಗೊತ್ತಿರುತ್ತೆ, ಒಂದು ಫಾರ್ವರ್ಡ್ ಅವ್ರು ಮುಗಿಸ್ಬಿಡೋಣ ಅಂತಾರೆ. Pratap, for him to stay within the crease and hit a calm flick takes a lot. ಆ ಮೂಮೆಂಟ್ ಅದು ತುಂಬಾನೇ ಮ್ಯಾಟರ್ ಆಗುತ್ತೆ. And we knew we had the game. The moment JK went after and got 23 runs out in that one over, I think we knew. And ಅದ್ರ ಮೇಲೆ ನೋಡಿದ್ವಿ. ಆಕ್ಚುಲಿ ನೀವು ಅನ್ಕೊಂಡಷ್ಟು ಟೆನ್ಷನ್ ನಾವು ತಗೊಳೋಲ್ಲ. ಟೆನ್ಷನ್ ಡಗೌಟ್ ಅಲ್ಲೇ ಇರೋದು. ಮಧ್ಯದಲ್ಲಿ ಇಬ್ಬರು ಏನ್ ಕಿಸಿದವ್ರು ಗೊತ್ತಿರೋಲ್ಲ. ಇಲ್ಲ ಅಲ್ಲೇ ನಾವೇ ಇದ್ಬಿಟ್ರೆ ಬೆಟ್ರ್ ಅಂದ್ಬಿಟ್ಟು. ಬಟ್ ಆಕ್ಚುಲಿ ಆ ಮೂಮೆಂಟ್ ಅಲ್ಲಿ ನಾನು JK ಇಂದ ತುಂಬಾ ಸಿಚುವೇಶನ್ ಅಲ್ಲಿ ಆಡಿದ್ವಿ ಹೊರಟೋಗಿ. ಆರಾಮಾಗಿ ಮಾಡ್ತೀವಿ ಬಾರೋ. We did it, and I told you, this somebody, I have to tell this about JK also, that ಒಂದು ಹೆಲ್ಪರ್ ಅನ್ನೋದು ಹೇಳ್ದಾನೆ ಪ್ಯಾಡ್ ಅಪ್ ಮಾಡ್ಕೊಂಡು ನಿಂತಿರ್ತಾರೆ. ಕೆಲವು ಮ್ಯಾಚ್ಗಳಲ್ಲಿ ಬೌಲಿಂಗೇ ಕೊಡಲ್ಲ, ಕುಟಿ ಕನ್ನಲ್ಲ, ಬ್ಯಾಟಿಂಗ್ ಸಿಕ್ಕಿರಲ್ಲ, ಕುಟಿ ಕನ್ನಲ್ಲ. ಸಿ ದಟ್ ಟೇಕ್ಸ್ ಅ ಲಾಟ್. ಅಂಥದ್ರಲ್ಲಿ ಫಾರ್ ಸೋ ಮೆನಿ ಇಯರ್ಸ್ ಪ್ರದೀಪ್ ಇರ್ಬೋದು, JK, ರಾಜೀವ್ ತುಂಬಾನೇ ಟ್ರಾವೆಲ್ ಆಗಿದ್ದಾರೆ ನನ್ನೊಟ್ಟಿಗೆ. ಫಸ್ಟ್ ಐ ಥಿಂಕ್ ಐ ಆಲ್ವೇಸ್ ರಿಲೈಡ್ ಆನ್ ಆಲ್ ಆಫ್ ದೆಮ್. ಅವತ್ತಿಗೆ ನಮ್ಮಿಬ್ಬರಿಗೆ ಇದ್ದಿದ್ದು ಆಕ್ಚುಲಿ ಮಾಡಿದ್ದೀವಿ, ಏನ್ ಪ್ರಾಬ್ಲಮ್ ಇಲ್ಲ. ಬಟ್ ಖುಷಿ ಏನಂದ್ರೆ ವಿನ್ನಿಂಗ್ ರನ್ಸ್ ಅವತ್ತು ನನ್ನ ಕೈಯಿಂದ ಬಂದಿದ್ದು ಅವತ್ತು ಸ್ಪೆಷಲ್ ಡೇ ಇತ್ತು. ಅದು ಫ್ರೇಮ್ ಇತ್ತು ಸರ್, ನೀವು ಬ್ಯಾಟ್ ಇದ್ರ ಲಿಫ್ಟ್ ಮಾಡಿ ಎಲ್ಲರೂ ಓಡ್ ಬರ್ತಾ ಇರ್ತಾರೆ. ಸಿನಿಮ್ಯಾಟಿಕ್ ಫ್ರೇಮ್ ಅದು. ಎಲ್ಲರೂ ಶೇರ್ ಮಾಡಿದ್ವಿ ಸ್ಟೇಟಸ್ ಅಲ್ಲೆಲ್ಲ. ಈ ಸೀಸನ್ ಫುಲ್ ಎಮೋಷನ್ಸ್ ಇತ್ತು, ಕೆಲವೊಂದು ಸೆಂಡ್ ಆಫ್ ನೀವು ಕೊಟ್ಟಿದ್ದು, ಜೊತೆಗೆ ವೈರಲ್ ಮೊಮೆಂಟ್ಸ್ ಇತ್ತು. ಫೈನಲ್ ಒಂದು ಮೊಮೆಂಟ್ ಅನ್ನ ಹೇಳ್ತೀನಿ ಕೇಳಿ. ವೈರಲ್ ಮೂಮೆಂಟ್ಸ್ ಏನಿಲ್ಲ. ನಮ್ಮ ಸ್ನೇಹಿತರು ಕೂತಿದಾರಲ್ಲ ನಡಿ, ಇವ್ರು ವೈರಲ್ ವಿಡಿಯೋ ನೋಡಿದಾರೆ. ನೀವು ಯಾರಾದ್ರೂ ಮಾತಾಡಕ್ ಸಿಕ್ಕಿಲ್ಲ, ಮಾತಾಡಕ್ ಬಿಟ್ಟಿಲ್ಲ ಅಂತ ಅವ್ರು ಕೇಳಿದ್ದೀರಾ? ಯಾವ ಭಾಷೆ ಬೈತಾರೆ ಕೇಳಿದ್ದೀರಾ ನೀವು? ನಮ್ದೆಲ್ಲ ಏನೂ ಇಲ್ಲ. ನಾವು ಕ್ಯಾಮರಾ ಈ ಕಡೆ ಇರೋದ್ರಿಂದ ವೈರಲ್ ಆಗುತ್ತೆ. ನಮ್ಮ ಸ್ನೇಹಿತರ ಮಾತುಗಳು ಯಾವ ಬನ್ನಿ ಹೇಳ್ತೀವಿ, ಅದು ಕೇಳಿ ಅವ್ರಿಗೆ ಕೇಳ್ತೀನಿ ಸರ್. ಇನ್ನೊಂದು, ನೀವು ಕೇಳಿದ್ದು ತುಂಬಾ ಟೀಸರ್ ಸರ್, ಅದೆಲ್ಲ ನೀವು ಗವರ್ಮೆಂಟ್ ಅಲ್ಲಿ ಅವೆಲ್ಲ. ಫಸ್ಟ್ ಆಫ್ ಆಲ್ ಇನ್ನೊಂದು ಹೇಳ್ತೀನಿ ಕೇಳಿ. ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಗಳಿಗೆ ಕ್ಯಾಮ್ರಾ ಇರೋದು ಹೆಂಗ್ ಬರ್ತಾ ಗೊತ್ತಾ? ನಮಗೆ ಅಲ್ಲಿ ಮೈಕ್ ಇರೋದು ಬರ್ತಾ. ಹೌದು. ಬಟ್ ಇನ್ನೊಂದು, ನಾವ್ ಯಾವಾಗಲೂ ತಪ್ಪಿಂದ ತಿದ್ಕೋತೀವಿ ಸರ್, ನಾವು ಕಲಿತೀವಿ. ನೆಕ್ಸ್ಟ್ ಮ್ಯಾಚ್ ಇಂದ ನೋಡಿದ್ರೆ ಮೈಕ್ ಆಫ್ ಇತ್ತು,
ಹೇಗೆ ಕರೆಕ್ಟಾ? ನೆಕ್ಸ್ಟ್ ಮ್ಯಾಚ್ ಅಲ್ಲಿ ನಾನು ವಿಷ್ಣುಗೆ ಹೇಳ್ಬಿಟ್ಟು ಯಾಕಪ್ಪ ಆಕ್ಚುಲಿ ನಾನು ಬೈದಿದ್ದು ವೈರಲ್ ಆಗಿದ್ದಲ್ಲ ಅದು, ನಾನ್ ಬೈದಿದ್ದು ವೈರಲ್ ಆಗಿದ್ದು. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಮಾತಾಡಿದ್ ಕೇಳಿ ಸುದೀಪ್ ಅವರು ಹಿಂಗ್ ಮಾತಾಡಲ್ಲ. ಬಟ್ ಆಕ್ಚುಲಿ ನನ್ಗೆ ಆ ವೈರಲ್ ಆ ಬೈಗಳಾದ್ಮೇಲೆ ತುಂಬಾ ಫ್ಯಾನ್ ಫಾಲೋವರ್ ಜಾಸ್ತಿ ಆಗ್ಬಿದ್ದಾರೆ ಫೀಮೇಲ್ಸ್. ಎಂತವ್ರು ಮೆಸೇಜ್ ಮಾಡ್ತಾರೆ, ಏನ್ ನಮ್ಗೆ ಎಷ್ಟು ನಮ್ಮೂರು ಅನ್ಸ್ಬಿಟ್ಟಿದ್ದಾರೆ ಕನೆಕ್ಟ್ ಆಗಿದೆ. ಗೊತ್ತಾಗ್ತಾ ಇಲ್ಲ. ಬಟ್ ಐ ಗೆಸ್ ನೀವು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಮಾತಾಡಿದ್ದು ಅದೆಲ್ಲ ಕೇಳಿದ್ರೆ ಇನ್ನೂ ಜಾಸ್ತಿ ಓಡಿರೋದು ನಮ್ದು. ಬಟ್ ಮೈಕ್ ಸ್ವಲ್ಪ ಕೆಳಗೆ ಇಟ್ಟಿದ್ವಿ ನಾವು. ಅದೇ ಮಂಜು ಬಯಸ್ಕೊಂಡ್ರೆ ನೆಕ್ಸ್ಟ್ ಮ್ಯಾಚ್ ಕೂಡ ಅದಿದ್ದಿದ್ದಾರೆ. ಆಕ್ಚುಲಿ ಅದು ಫಸ್ಟ್ ಸೀಸನ್ ಇಂದ ನಡೀತಿದೆ ಸರ್. ಈಗ ಸ್ವಲ್ಪ ಪಾಲಿಶ್ ಆಗಿ ಬೈತೀನಿ, ಅದು ಬೇರೆ ಲಾಸ್ಟ್ ಒನ್ ಲೋ ಸ್ಕೋರ್ ಆಗಿರುತ್ತೆ. ಹಾಗೆ ಮೊದಲೇ ಡಾರ್ಲಿಂಗ್ ಕೃಷ್ಣ ಅವರು ಸ್ವಲ್ಪ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ಇವಾಗ ಟೇಕಿಂಗ್ ಇಸ್ ಟೈಮ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ನೋಡ್ತಾ ಇತ್ತು. ಯಾಕಂದ್ರೆ ಜೆಕೆ ಮತ್ತೆ ಬಂದು ಸ್ವಲ್ಪ Krishna is not a person who will do that. He played very selflessly and sensibly. ಸೆಲ್ಫ್ಲೆಸ್ ಆಗಿ ಏನು ಕೇಳ್ತೀನಿ ಅಂದ್ರೆ ಕೃಷ್ಣ ಹೊಡೆಗೆ ಸ್ಟಾರ್ಟ್ ಮಾಡಿದಾರೆ ಅಂದಾಗ ನೀವು ಹೋಲ್ ಸೀಸನ್ ನೋಡಿರ್ತೀರ, ನಿದ್ದೆ ಆಗೋದು ಎಷ್ಟು ಜನ. He is a very hard hitting thing, but that day he was very selfless because Raji was playing extremely well. And ತುಂಬಾ ಲೋ ಸ್ಕೋರ್ ಆಗಿರೋದ್ರಿಂದ ನಮ್ದು ಬ್ಯಾಟಿಂಗ್ ಆರ್ಡರ್ ಎಲ್ಲ ಡೀಪ್ ಇರೋದ್ರಿಂದ ನಾವು ಕಾಮ್ನೆಸ್ ಕಳ್ಕೊಂಡೆ. ಇವಾಗ ಫಾರ್ ಎಕ್ಸಾಂಪಲ್ ಅಲ್ಲಿ ಇನ್ನೊಂದೆರಡು ವಿಕೆಟ್ ಹೋಗಿದ್ರೆ ಟೆನ್ಷನ್ ಆಗಿರೋದು. ಸಿ ಆ ಮೂಮೆಂಟ್ ಅಲ್ಲಿ ಹೋಗಿ ಡಿಫೆಂಡ್ ಮಾಡಿ ರಾಜೀವ್ ಸ್ಟ್ರೈಕ್ ಕೊಡೋದಕ್ಕೆ ಕೂಡ ಇಟ್ ಟೇಕ್ಸ್ ಅ ಲಾಟ್ ಸರ್. ಅದು ನಾವು ಟೀಮ್ ಮೇಟ್ಸ್ ಆಗಿ ನಮ್ಗೆ ಅರ್ಥ ಆಗುತ್ತೆ, ಹೊರಗಡೆ ತುಂಬಾ ಮಾತಾಡೋರಿಗಲ್ಲ. ಅಂಥದ್ರಲ್ಲಿ ತುಂಬಾ ಟ್ರೋಲ್ ಆಗ್ಬೋದು, ಏನಯ್ಯ ಹೊಡಿತಾ ಇಲ್ಲ ಟೆಸ್ಟ್ ಮ್ಯಾಚ್ ಆಡ್ಕೊಂಡು. He was actually playing sensibly because it was very important for him to stay there. give ರಾಜೀವ್ ನೋಡಿ ಆಕ್ಚುಲಿ ಈ ಮುಂದೆ ಹೋಗ್ತೇವೆ ದಿಢೀರಂತ ರಾಜೀವ್ ಔಟ್ ಆಗ್ತಾರೆ. ಅನ್ಫಾರ್ಚುನೇಟ್ಲಿ ಕೃಷ್ಣ ಔಟ್ ಆಗ್ತಾರೆ. ಸಡನ್ಲಿ ಒಂದು ಟೆನ್ಷನ್ ಬರುತ್ತೆ, ಸ್ಕೋರೇ ಇಲ್ಲ ಬಟ್ ಟೆನ್ಷನ್ ಬರುತ್ತೆ. ಅದನ್ನ ಅವಾಯ್ಡ್ ಮಾಡೋಕ್ಕೆ ಅವರು ಇವಾಗ ಸೇವಿಂಗ್ ಇಸ್ ವಿಕೆಟ್. ಬಟ್ ಅನ್ಫಾರ್ಚುನೇಟ್ಲಿ ಅದರ್ವೈಸ್ ಇವಾಗ ನಾವೇನಾದ್ರೂ ಕೃಷ್ಣ ಹೊಡಿಗೆ 10 ಓವರ್ ಮುಗಿಸಿದ್ರೆ ನಿಜ ಹೇಳ್ತೀನಿ 9 ರಿಂದ 10 ಓವರ್ ಮುಗಿಸ್ಬಿಟ್ಟು ಬರ್ತಾ ಇದ್ವಿ ನಾವು. ಬಟ್ ಐ ಗೆಸ್ ಫೈನಲ್ ಸರ್, ಅದಕ್ಕೆ ನಾವು ಎಡಬಾರ್ದು ಅಥವಾ ಅರ್ಜೆಂಟ್ ಬೇಡ, ಒಟ್ಟೇನು ಇದು ಈ ಮನೆಗೆ ಬರ್ಬೇಕು. ಕರೆಕ್ಟಾ? ಇದನ್ನ ನಾವು 10 ಓವರ್ ಹೊಡಿತೀವ, ಈ ಅಹಂ ಯಾಕೆ? ಗೆಲ್ಬೇಕಷ್ಟೇ. ನಮ್ಗೆ ಯಾವಾಗ ರನ್ ರೇಟ್ ಬೇಕು. ಸಿ ದಟ್ ಇಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಟೆಲ್ ಯು. ವೆನ್ ಯು ಆರ್ ಲೀಡಿಂಗ್ ಅ ಸೈಡ್, ನಾವೇನು ಕೊಡ್ತೀವಿ. ಅವ್ರೇನೋ ಕೇಳಿದಾರೆ ಮಾತಾಡ್ತಾರೆ ಇದರ ಮಧ್ಯೆ. ಅವರು ಇವಾಗ ನಾನು ಒಬ್ಬ ಕ್ಯಾಪ್ಟನ್ ಮುಗಿಸ್ಬಿಟ್ಟು ಬಂದ್ರಿ ಅಂತ ಏನಾರ ಹೂ ಆರ್ ವಿ ಟ್ರೈಯಿಂಗ್ ಟು ಪ್ರೂವ್ ಎನಿಥಿಂಗ್. ಅಲ್ಟಿಮೇಟ್ಲಿ ನೀಡ್ ದ ಕಪ್. ಅಂಡ್ ಇನ್ನೊಂದು ಹೇಳ್ತೀನಿ, ಪ್ರತಿ ಸಲ ಸೆಮಿಫೈನಲ್ ಫೈನಲ್ಗೆ ಹತ್ತಿರಕ್ಕೆ ಹೋಗ್ಬಿಟ್ಟು ವಾಪಸ್ ಬರೋದಿದೆಯಲ್ಲ, it takes a lot. So sensibility is something it takes. ಅಲ್ಲಿ ಯಾರು ಇಂಪ್ರೆಸ್ ಮಾಡೋದಕ್ಕೆ ಹೋಗ್ಬಿಟ್ಟು ಹೊಡೆಯೋದಲ್ಲ ಸರ್. ಫೈನಲ್ ಕಪ್ ಗೆಲ್ಬೇಕು, ಫೈನಲ್ಸ್ ಅಂತೂ ಹೋಗಾಗಿದೆ. ಗೆಲ್ಲೋದಂತೂ ಖಂಡಿತವಾಗ್ಲೂ ಖಚಿತ ಆಯ್ತು. ನೀವು ನೋಟಿಸ್ ಮಾಡಿದ್ರೆ ಇದು ಲೋ ಸ್ಕೋರ್ ಅಂತ ನೀವು ಹೇಳ್ತೀರಿ. ಯಾಕಾಯ್ತು ಲೋ ಸ್ಕೋರ್? ಬಿಕಾಸ್ ಆಫ್ ವಾಟ್ ವಿ ಲೇಡ್. ನಾವು ಟ್ರಾಪ್ಸ್ ಎವ್ರಿಥಿಂಗ್ ವಿ ಹ್ಯಾಡ್ ಅವರ್ ಗೇಮ್ ಪ್ಲಾನ್ ವೆರಿ ರೈಟ್. ಇವ್ ಚೆನ್ನೈ ಮೇಲೂ ಪ್ರತಿಯೊಬ್ಬರೂ ಇವಾಗ ಅವ್ರ ಕಡೆ ಇರೋ ಬೆಸ್ಟ್ ಪ್ಲೇಯರ್ ವಿಕ್ರಾಂತ್ ಹೇಗೆ ಬೌಲಿಂಗ್ ಮಾಡಬೇಕು, ಹಾಗೆ ಬೌಲಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ನಾನು ನನ್ನ ಟೀಮಿಗೆ ಹೇಳಿಸ್ತೇನೆ, ಒಂದು ರೋಲ್ಸ್ ರಾಯ್ಸ್ ಕಾರ್ ಹೊಡಿಬೇಕು ಅಂದ್ರೆ ಕಾರಿಂದ ಹೋಗ್ಬಾಡಿದ್ರು, ಟೈರ್ಸ್ಗಳಿಂದ ಹೋಗಿ. ನಾವು ಹೋಗಿದ್ದು ಬೇರೆ ಪ್ಲೇಯರ್ಸ್ ಇಂದ ಸರ್, ಖಾಲಿ ಮಾಡ್ಕೊಂಡ್ಬಂದ್ವಿ ಪ್ಲೇಯರ್ಸ್ನ. ಅದು ಅವ್ರ ಮೇಲೆ ಸ್ಟ್ರೆಸ್ ಆಗ್ತಿದ್ದಂಗೆ ನೋಡಿ ಅವರೇನೋ ಟ್ರೈ ಮಾಡಿ. ಅಂಡ್ ಐ ಟೋಲ್ಡ್ ಎವ್ರಿಬಡಿ ವಿಲ್ ಗಿವ್ ಒನ್ ಆಪರ್ಚುನಿಟಿ, ಯೂಸ್ ಇಟ್. ವಿ ಗಾಟ್ ಇಟ್ ರೈಟ್. ಬೆಂಗಾಲಲ್ಲೂ ಇಟ್ಸ್ ನಾಟ್ ದಟ್ ವಿ ಟಿಕ್ ದೆಮ್ ಫಾರ್ ಗ್ರಾಂಟೆಡ್. ಇಟ್ಸ್ ಅ ವೆರಿ ಗುಡ್ ಸೈಡ್, ಬಟ್ ವಿ ಹ್ಯಾಡ್ ಅವರ್ ಪ್ಲಾನ್ ರೈಟ್. ಅಂಡ್ ವಿ ನ್ಯೂ. ಇವತ್ತು ಪ್ರದೀಪ್ ಇಲ್ಲ, ಇಲ್ಲಿ ಅಬ್ರಾಡ್ ಆಗಿದ್ದಾರೆ. ಪ್ರದೀಪ್ ಆಲ್ಸೋ ಕೆಪ್ಟ್ ಟೆಲಿಂಗ್ ದಟ್ one side ಆಗತ್ತಿದ್ದು ಅಂತ. ಬಿಕಾಸ್ ದಟ್ ಇಸ್ ದ ವೇ ದ ಟೀಮ್ ಪ್ಲೇಡ್ ದಿಸ್ ಟೈಮ್. ಥ್ಯಾಂಕ್ ಯು ಸರ್. ಒಂದು ಗ್ರೂಪ್ ಫೋಟೋನ ತೆಗೆದುಕೊಳ್ಳುವಂತ ಸಮಯ